ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವ್ಲಾಗ್ನ ಮಾಡ್ತಾ ಇರೋದು 13th, ಅಂದರೆ ಹಬ್ಬಕ್ಕಿಂತ ಒಂದು ವಾರ ಮುಂಚೆ, ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ನಾವು ಊರಿಗೆ ಬಂದಿದ್ವಿ. ಏನಕ್ಕೆ ಬಂದಿದ್ವಿ ಅಂತ ಅಂದರೆ, ನಾವು ಲಾಸ್ಟ್ ವ್ಲಾಗಲ್ಲಿ ಹಾಕಿರೋ ಥರ ಬೋರ್ ಕೊಡಿಸಿದ್ವಿ ಅಲ್ಲ, ಅದರದ್ದು ಪೂಜೆ ಇತ್ತು. ಗಂಗಾತಾಯಿ ಪೂಜೆ ಮಾಡೋದ್ರಿಂದ ನಾವು ಮುಂಚೆನೇ ಊರಿಗೆ ಬಂದಿದ್ವಿ. ಇಲ್ಲಿ ಕೂತಿರೋದು ನಮ್ಮ ಮಾವನ ಮಗಳು ಪ್ರಿಯಾಂಕಾ ಅಂತ. ನನ್ನ ಮಗಳನ್ನ ಸ್ನಾನ ಮಾಡಿಸ್ಕೊಂಬಂದು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೆ. ಈ ಕಡೆ ಕೂತಿರೋದು ನನ್ನ ಮಾವನ ಮಗ ಪ್ರೀತಮ್ ಅಂತ. ಪ್ರೀತಮ್ ಮತ್ತು ಪ್ರಿಯಾಂಕಾ ಇಬ್ಬರು ಅಣ್ಣ ಮತ್ತು ತಂಗಿ. ನಮ್ಮ ತಪಸ್ಯ ಊರಿಗೆ ಬಂದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇವಳ ಜೊತೆ. ಹಿಂದಿನ ದಿನ ರಾತ್ರಿನ ನಾವು ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ನಾವು ಆಲ್ರೆಡಿ ಜೋಡಿಸ್ಕೊಂಡು ಇಟ್ಕೊಂಡಿದ್ವಿ. ಆಲ್ಮೋಸ್ಟ್ ಅಡುಗೆ ಕೆಲಸನೂ ಮುಗಿತಾ ಬಂದಿತ್ತು. ಇನ್ನು ಲಾಸ್ಟಲ್ಲಿ ಪೆಂಡಿಂಗ್ ಇರೋ ಅಡುಗೆ ಕೆಲಸಗಳು ಏನೇನಿತ್ತಲ್ಲ ಅದನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ತಪಸ್ಸನ್ನು ರೆಡಿ ಮಾಡಿಬಿಟ್ಟು ಅವಳನ್ನೊಬ್ಳನ್ನ ಸಮಾಧಾನ ಮಾಡಿ ಕೊಟ್ಬಿಟ್ಟೆ ಉಳಿದಿರೋ ಎಲ್ಲ ಕೆಲಸನೂ ಆಗುತ್ತೆ. ಅದಕ್ಕೋಸ್ಕರ ಅವಳನ್ನ ರೆಡಿ ಮಾಡಿ ಫಸ್ಟ್ ಅವಳು ಮಲಗ್ಸೋಕ್ಕೆ ಕಳಿಸ್ದೆ. ಅವಳು ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿ ಅವಳು ಮಲಗಕ್ಕೆ ರೆಡಿ ಇರಲಿಲ್ಲ. ಅವಳಾದರೂ ಮಲಗಲಿಲ್ಲ. ಪಕ್ಕದಲ್ಲಿಟ್ಟಿರೋ ಬಿಸಿ ಕುಕ್ಕರ್ ಮೇಲೆ ಕೈ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ. ನೋಡಿ, ಕೈ ಹಿಡಿಯೋಕ್ಕೆ ಹೋದ್ಲು, ನಾನು ಎತ್ಕೊಂಡೆ. ಆದರೂ ಅವಳು ಬಿಡಲಿಲ್ಲ. ಒಂದ್ಸಲಿ ಅದನ್ನು ಮುಟ್ಟಿದ್ಲು, ಬಿಸಿ ತಾಗ್ತು, ಕೈ ಎತ್ಕೊಂಡ್ಲು. ಇವಳು ನನ್ನ ಆದ್ಮಿ ಚೈತ್ರ ಅಂತ. ಏನೋ ಮಾಡ್ತಿದ್ದಾಳಂತ ಕನ್ಫ್ಯೂಸ್ ಆಗಿಬಿಡ್ರಿ. ಅವಳು ಹಾಯ್ ಮಾಡ್ತಾ ಇದ್ದಾಳೆ. ಅವಳು ಅಲ್ಲ ಅಂತ ಹೇಳ್ತಾಯಿಲ್ಲ, ಮತ್ತು ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ನಾವು ಊಟಕ್ಕೆ ಪಾಯಸ, ಕೋಸಂಬರಿ, ಪುಳಿಯೋಗರೆ, ಸೈಡ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಬಾಕ್ಸಿಗೆ ಆಲ್ಮೋಸ್ಟ್ ಎಲ್ಲದನ್ನು ತುಂಬಿಟ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ಆ ಗ್ಯಾಪಲ್ಲಿ ನನ್ನ ಗಂಡ ಬಂದುಬಿಟ್ಟು ಒಂದು ಕಾಮಿಡಿ ಮಾಡಿಬಿಟ್ಟು ಹೋದರು. ತಪಸ್ಸಿನ ಆವಾಗಾದರೂ ಮಲಗಿಸೋಣ ಅಂತ ಕಳಿಸ್ದೆ. ನಿದ್ದೆ ಸರಿಯಾಗಿ ಮಾಡಿದ್ರೆ ಚೆನ್ನಾಗಿ ಆಟ ಆಡ್ತಾಳೆ, ಹೊಲಕ್ಕೆ ಬೇರೆ ಕರ್ಕೊಂಡು ಹೋಗೋದಿತ್ತು ಅಲ್ವಾ, ಹಾಗಾಗಿ ಅವಳನ್ನ ಮಲಗಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಮಲಗಿಸಿದ್ವಿ. ಕೊನೆಗೂ ಅವಳು ಮಲಗಿದ್ಲು. ಮಲಗಿದ್ದಾದಮೇಲೆ ನಾವು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಡೋದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಅಲ್ಲಿಂದ ನಾವು ಹೊಲಕ್ಕೆ ಹೋಗೋಕ್ಕೆ ಅಂತೇಳಿ ಹೊರಟ್ವಿ. ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ಅವಳು ಎದ್ಲು. ಅಲ್ಲಿಂದ ನಾವು ಹೊರಟ್ವಿ. ನಮ್ಮ ಮುಂಚೆನೇ ಮನೆಯಿಂದ ಎಲ್ಲರೂ ಬಂದಿದ್ದರು. ನಾನು ಬೈಕಲ್ಲಿ ಬಂದೆ, ಹಾಗಾಗಿ ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ಹೊಲಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ 10:15 ಆಗಿತ್ತು. ಆ್ಯಕ್ಚುಲಿ 10:30 ಒಳಗಡೆ ಪೂಜೆ ಮುಗಿಸ್ಬೇಕಾಗಿತ್ತು. ಅಲ್ಲಿಂದ ತಪಸ್ಯ ಮುಂಚೆನೇ ಬಂದಿದ್ಲು, ನಾನು ಹಿಂದೆಯಿಂದ ಲೇಟಾಗಿ ಬಂದೆ. ಪೂಜೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಊರಿಂದ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದಿದ್ವಿ ಪೂಜೆಗೆ. ಅವರೆಲ್ಲ ಬಂದು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಟೈಮು ಬೆಳಗ್ಗೆ 10:30, ಆದರೂ ತುಂಬಾ ಬಿಸಿಲಾಗಿತ್ತು. ಬೇಸಿಗೆ ಅಂದರೆ ಕೇಳಬೇಕಾ, ಬೇಸಿಗೆ ಸ್ಟಾರ್ಟಿಂಗಲ್ಲಿ ಹೆಂಗಿದೆ ಬಿಸಿಲು, ಇನ್ನು ಮುಂದೆ ಹೋಗ್ತಾ ಹೆಂಗೋ ಗೊತ್ತಿಲ್ಲ. ಪೂಜೆ ಮಾಡಬೇಕಾದ್ರೆ ಕಂಕಣ ಕಟ್ಕೋಬೇಕು. ಅದಕ್ಕಾಗಿ ಒಬ್ರಿಗೊಬ್ರು ಎಲ್ಲರೂ ಸೇರ್ಕೊಂಡು ಕಂಕಣ ಕಟ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. 10:30ಗೆ ರಾಹುಕಾಲ ಶುರುವಾಗುತ್ತೆ. ಹಾಗಾಗಿ ನಾವು 10:30 ಒಳಗಡೆ ನಾವು ಪೂಜೆನ ಮುಗಿಸ್ಬೇಕಾಗಿತ್ತು. ಅಣ್ಣ ತಂಗಿರು ಇಲ್ಲಿ ಒಬ್ರಿಗೊಬ್ರು ಕಂಕಣ ಕಟ್ಕೋತಾ ಇದ್ದಾರೆ. ಇಲ್ಲಿ ನಮ್ಮ ತಪಸ್ಸಿನ ಮೈಂಡ್ ವಾಯ್ಸು, ನನಗೆ ಯಾಕೆ ಯಾರು ಏನೋ ಕಟ್ತಾ ಇಲ್ಲ, ಇವರೇ ಕಟ್ಕೋತಾ ಇದ್ದಾರಲ್ಲ ಅಂತ ಹೇಳಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ಳ ಕೈಯಲ್ಲಿ ಏನೂ ಇರಲ್ಲ, ಕಟ್ಟಿದ್ದು 2 ನಿಮಿಷ ಅವ್ಳ ಕೈಯಲ್ಲಿ ಇಟ್ಕೊಳ್ಳೋಣ. ಆದರೂ ಕೂಡ ಅವ್ಳ ಖುಷಿಗೋಸ್ಕರ ನಾವು ಕಂಕಣ ಅವಳ ಕೈಯಲ್ಲಿ ಕಟ್ಟಿದ್ವಿ. ಏನೋ ಮಾಡಿಬಿಡ್ತಾರೆ ನನಗೆ ಅಂತೇಳಿ ಫಸ್ಟ್ ಕೈ ಕೊಡೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಏನೋ ಕಟ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಕೈ ಕೊಟ್ಟು ಕಟ್ಟಿಸ್ಕೊಂಡ್ಳು. ಆ ಕಡೆ ನಮ್ಮ ಮಾವ ಅವರೆಲ್ಲ ಅಲ್ಲಿದ್ರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಕಂಕಣ ಕಟ್ಟೋಕ್ಕೆ ಅಂತ ಹೇಳಿ ಹೋದ್ಲು ಚೈತ್ರ. ಅಲ್ಲಿಂದ ಕಂಕಣ ಕಟ್ಟಿ ಬಂದಾದಮೇಲೆ ಪೂಜೆ ಶುರು ಮಾಡಿದ್ರು.
ಇಲ್ಲಿ ಸ್ಟಾರ್ಟರ್ನ ಪೂಜೆ ಮಾಡ್ತಾ ಇದ್ದೀನಿ. ತಪಸ್ಸೆ ಅವಳು ಚಿಕ್ಕ ತಾತನ ಜೊತೆ ಆಟ ಆಡ್ತಾ ಇದ್ದಾಳೆ. ಅವ್ರ ಕಂಕಣ ಕಟ್ಟಿರೋದನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ದಾಳೆ. ಅವ್ರ ಕೈಯಲ್ಲಿ ಕಟ್ಟಿರೋ ಕಂಕಣ 2 ನಿಮಿಷದಲ್ಲಿ ಇರಲಿಲ್ಲ, ಎಲ್ಲ ಕಿತ್ತು ಬಿಸಾಕಿದ್ದಾಳೆ. ಆ ಕಡೆ ಗಂಗಮ್ಮನ ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಿದ್ದ ಹಾಗೆ ನಾನು ಇಲ್ಲಿ ಸ್ಟಾರ್ಟರ್ನ ಪೂಜೆ ಮಾಡ್ತಾ ಇದ್ದೆ. ಪೂಜೆಗಿಂತ ಮುಂಚೆ ಎಲ್ಲಿಗೂ ವಿಭೂತಿನ ಹಚ್ಕೋಬೇಕಲ್ಲ, ಹಾಗಾಗಿ ವಿಭೂತಿ ಹಚ್ತಾ ಇದ್ದಾರೆ. ಯಾಕೆ ಇವತ್ತು ಏನೇನೋ ಮಾಡ್ತಾ ಇದ್ದಾರಲ್ಲ ಅಂತ ನನ್ನ ತಪಸ್ಸೆ ಫುಲ್ ಕನ್ಫ್ಯೂಸ್ ಆಗಿದ್ದಾಳೆ. ಕರೆಕ್ಟಾಗಿ ರಾಹುಕಾಲ ಶುರು ಆಗೋದಕ್ಕೂ ಮುಂಚೆ ಪೂಜೆನೂ ಮಾಡಾಯಿತು. ತಪಸ್ಸಿನ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ತಪಸ್ಯ ಮತ್ತು ಪ್ರಿಯಾಂಕನ ಕೈಯಲ್ಲಿ ಪೂಜೆ ಮಾಡಿಸಾಯಿತು. ತಪಸ್ಸೆ ನಾವು ಹೊರಗಡೆ ಕರ್ಕೊಂಡೋದ್ರೆ ಒಂದು ಚೂರು ಗಲಾಟೆ ಮಾಡಲ್ಲ. ಎಷ್ಟು ಸೈಲೆಂಟಾಗಿರ್ತಾಳೆ ಅಂತಂದರೆ, ಮನೆಯಲ್ಲಿದ್ದಾಗ ಎಲ್ಲ ಕಿತಾಪತಿನ ಮಾಡ್ತಾ ಇರ್ತಾಳೆ. ಬಟ್ ಹೊರಗಡೆ ಹೋದರೆ ಎಲ್ಲದನ್ನು ನೋಡಿಕೊಂಡು ಅಲ್ಲೇನು ನಡೀತಿದೆ, ಇಲ್ಲೇನು ನಡೀತಿದೆ, ಏನಾಗ್ತಿದೆ ಅಂತ ಹೇಳಿ ಫುಲ್ಲು ಯಾವಾಗಲೂ ಕ್ಯೂರಿಯಸ್ಸಾಗಿ ಏನಾದರೂ ನೋಡ್ತಾ ಇರ್ತಾಳೆ. ಫುಲ್ಲು ಸೈಲೆಂಟಾಗಿರ್ತಾಳೆ. ಯಾವಾಗಾದರೂ ಅಷ್ಟೇ ಗಲಾಟೆ ಮಾಡೋದೇ ಇಲ್ಲ ಅವಳು. ಅದೇ ಮನೇಲಿದ್ದಾಗ ತುಂಬ ಗಲಾಟೆ ಮಾಡ್ತಾಳೆ. ಅವಳಿಗೆ ಟ್ರಾವೆಲ್ ಮಾಡೋದು, ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ. ಯಾಕಂದರೆ ಅವಳು ಹುಟ್ಟಿದಾಗಿಂದಲೇ ಟ್ರಾವೆಲ್ನ ತುಂಬ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಪೂಜೆ ಮುಗಿದಾದ್ಮೇಲೆ ಇನ್ನೂ ಉಳಿದಿರೋ ಎಲ್ಲರೂ ಒಬ್ಬೊಬ್ಬರೇ ಪೂಜೆನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಪೂಜೆ ಮಾಡೋದೆಲ್ಲರದು ಮುಗೀತು. ಲಾಸ್ಟಲ್ಲಿ ಹಾಲು ತುಪ್ಪ ಬಿಟ್ಬಿಟ್ಟು ಎಂಡ್ ಮಾಡಿದ್ವಿ. ಮೋಟ್ರ್ ಸ್ಟಾರ್ಟ್ ಮಾಡಿದಾಗ ಬೋರಿನ ನೀರು ಈ ಥರ ಬರ್ತಾಯಿತ್ತು. ಆ್ಯಕ್ಚುಲಿ ಅವತ್ತು ಬೋರ್ ಕೊರೆಸಿದಾಗ ಎಷ್ಟು ನೀರು ಬಂತು ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ. ಇವತ್ತು ಮೋಟ್ರ್ ಸ್ಟಾರ್ಟ್ ಮಾಡಿ ಪೈಪ್ ಹಾಕಿದಾಗ ಗೊತ್ತಾಗ್ತಿದೆ ಇಷ್ಟು ನೀರು ಬರ್ತಾಯಿದೆ ಇವಾಗ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಲ್ಲಿ ಪಕ್ಕದಲ್ಲಿ ತೋಟ ಇತ್ತು. ಆ ತೋಟದಲ್ಲಿ ಎಲ್ಲರೂ ಊಟ ಮಾಡೋಕ್ಕೆ ಕೂತಿದ್ರು. ಎಲ್ಲರೂ ಊಟ ಆಗ್ತಾಯಿತ್ತು. ಆವಾಗ
ಬಸ್ಸಿಂಗೆ ನಾನು ಅವಳು ಸಪ್ರೇಟಾಗಿ ಕೂರಿಸ್ಕೊಂಡು ಬೆಳಗ್ಗೆಯಿಂದ ಇನ್ನೂ ಸರಿಯಾಗಿ ತಿಂದಿರಲಿಲ್ಲ ಅಂತೇಳಿ ಅವಳಿಗೆ ಫಸ್ಟ್ ಊಟ ಮಾಡಿಸ್ತಾ ಇದ್ದೆ. ಅವಳು ಚಿಕ್ಕಪ್ಪನ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾಳೆ. ಬಂದಿರೋರ್ದೆಲ್ಲರದು ಊಟ ಆದಮೇಲೆ ಲಾಸ್ಟಲ್ಲಿ ನಾವು ಉಳ್ಕೊಂಡಿದ್ದ 3-4 ಜನ ಈಗ ಬಡಿಸ್ತಾ ಇದ್ದಾರಲ್ಲ ಅವರು ಮತ್ತು ನಾವೆಲ್ಲರೂ ಉಳ್ಕೊಂಡಿರೋರಷ್ಟು ಜನ ಊಟ ಮಾಡಿಕೊಂಡು ಲಾಸ್ಟಲ್ಲಿ ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಆ್ಯಕ್ಚುಲಿ ಒಂದು ಸಡನ್ ಪ್ಲ್ಯಾನ್ ಆಯಿತು. ಮತ್ತೆ ನಾವು ಎಲ್ಲಿಗೋ ಹೋಗೋದು ಬಂತು. ನಮ್ಮೂರಿಗೆ ನಿಯರ್ ಇರೋ ಒಂದು ಆಲ್ರಾಮೇಶ್ವರ ಅಂತೇಳಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ಬೇಕಂತೇಳಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ಟೆಂಪಲ್ಗೆ ಹೋಗಬೇಕು ಅಂತ ನಾವು ನಿಯರ್ಲಿ ಒಂದು 2 ಮಂತ್ಸ್ ಬ್ಯಾಕೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಹೊರಟ್ಬಿಟ್ವಿ. ಊರಿಂದ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅತ್ತೆ ಅವರ ತಂಗಿ ಬಂದಿದ್ದರು. ಅವರು ಆ್ಯಕ್ಚುಲಿ ಬೋರ್ ಪೂಜೆಗೆ ಅಂತ ಬಂದಿದ್ದವರು. ನಾವು ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟಿದ್ವಿ ಆಗಲೇ ನಾವು. ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಹಾಗಾಗಿ ನಾವು ಅವರೆಲ್ಲ ಒಟ್ಟಿಗೆ ಟೆಂಪಲ್ಲಿಗೆ ಹೋಗ್ತಾಯಿದ್ದೀವಿ. ಇನ್ನೇನು ಟೆಂಪಲ್ನ ರೀಚ್ ಆದ್ವಿ. ನಾವು ರೀಚ್ ಆದಾಗ ಒಂದು 2 o'clock ಏನೋ ಆಗಿತ್ತು, 2:15 ಏನೋ ಆಗಿತ್ತು. 2:30 ಆ್ಯಕ್ಚುಲಿ ಟೆಂಪಲ್ ಓಪನ್ ಇದ್ದಿದ್ದು. ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ಟೆಂಪಲ್ ಓಪನ್ ಆಗೋ ತನಕ ಅಲ್ಲೇ ವೆಯ್ಟ್ ಮಾಡಿಕೊಂಡು ಕಾದ್ಬಿಟ್ಟು ಆಮೇಲೆ ಹೋದ್ವಿ. ಹೀಗೆ ತುಂಬ ಚಿಕ್ಕವಳಿದ್ದಾಗ ಬಂದಿದ್ದೆ. ಚಿಕ್ಕವಳಿದ್ದಾಗ ಅಂತಂದರೆ ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇದ್ದೆ, ಅವಾಗ ಬಂದಿದ್ದು. ಮತ್ತು ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ನಮ್ಮೂರಿಗೆ ತುಂಬ ನಿಯರ್ ಇದೆ, ಆದ್ರೂ ಬರೋಕ್ಕಾಗಿರಲಿಲ್ಲ, ಕಾಲ ಕೂಡಿ ಬಂದಿರಲಿಲ್ಲ ಬರೋಕ್ಕೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇದಕ್ಕಿದ್ದಂಗೆ ಹೊರಟು ಬಂದ್ವಿ. ನಾವು ಯಾವುದನ್ನೇ ಆಗಲಿ ಎಷ್ಟೋ ದಿನಗಳಿಂದ ಪ್ಲ್ಯಾನ್ ಮಾಡಿದರೆ ಅದೆಲ್ಲ ವರ್ಕೌಟ್ ಆಗೋಲ್ಲ. ನಾವು ಸಡನ್ನಾಗಿ ಯಾವುದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತೀವಲ್ಲ ಅವೇನೇ ಯಾವಾಗಲೂ ವರ್ಕೌಟ್ ಆಗುತ್ತೆ. ಇನ್ನು ಟೆಂಪಲ್ ಓಪನ್ ಆಗದಿರೋ ಕಾರಣ ಎಲ್ಲರೂ ಹೊರಗಡೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಈ ಟೆಂಪಲ್ನಲ್ಲಿ ಕೆಲವೊಂದು ವಿಶೇಷಗಳಿವೆ, ಏನಂತ ಹೇಳಿ ಹೇಳ್ತೀನಿ ಮುಂದೆ. ಈ ಟೆಂಪಲ್ನಲ್ಲಿ ಪೂಜೆ ನೀರು ಅಂತ ಹೇಳಿ ಹಾಕ್ತಾರೆ. ಕೊಡಪಾನದಲ್ಲಿ ತೊಗೊಂಬಂದ್ಬಿಟ್ಟು ಪೂಜೆ ಮಾಡಿರೋ ನೀರು ಕೊಳಕ್ಕೆ ಬಂದಿರುತ್ತೆ, ಆ ನೀರನ್ನು ತೊಗೊಂಬಂದ್ಬಿಟ್ಟು ಮೈ ಮೇಲೆ ಹಾಕ್ತಾರೆ. ಅದು ಒಂದು ಇಲ್ಲಿ ವಿಶೇಷವಾಗಿ ಮಾಡ್ತಾರೆ. ಪೂಜೆ ನೀರು ಅಂತ ಹೇಳಿ ಹಾಕ್ಸ್ಕೊತಾರೆ. ಇಲ್ಲಿ ನನ್ನ ನಾದಿನಿ ಪೂಜೆ ನೀರು ಹಾಕ್ಸ್ಕೊತಾ ಇದ್ದಾಳೆ. ದೇವ್ರ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಅಪ್ಪಣೆ ಕೇಳೋದಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು. ಅದಲ್ಲದೆ ನಾವು ವಿಶೇಷ ದರ್ಶನ ಅಂತಂದರೆ ಡೈರೆಕ್ಟಾಗಿ ಅವನ್ನ ಒಳಗಡೆ ಬಿಡೋದಕ್ಕೂ ಸಪ್ರೇಟಾಗಿ ಟಿಕೆಟ್ ಕೊಡ್ತಾರೆ. ಬೇಕಾದವರು ಅದನ್ನು ತೊಗೋಬೋದು. ನಾವಿಲ್ಲಿ ವಿಶೇಷ ದರ್ಶನ ಅಂದರೆ ಸ್ಪೆಷಲ್ ಎಂಟ್ರಿದು ಟಿಕೆಟ್ನ ತೊಗೊಂಡಿದ್ವಿ, ಮತ್ತು ಅಪ್ಪಣೆ ಕೇಳೋದಕ್ಕೂ ಕೂಡ ನಾವು ಟಿಕೆಟ್ ತೊಗೊಂಡಿದ್ವಿ. ಇಲ್ಲಿನ ಅಪ್ಪಣೆ ಕೇಳೋ ವಿಶೇಷ ಏನು ಅಂತಂದರೆ, ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನಾವು ಕೊಳದ ಮುಂದೆ ಕೂತ್ಕೊಂಡಾಗ ಆ ಕೊಳದಿಂದ ನಮ್ಮ ಅಪ್ಪಣೆಗೆ, ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದಕ್ಕೆ ತಕ್ಕನಾಗಿರೋ ಒಂದು ವಸ್ತು ಎದ್ದು ಬರುತ್ತೆ. ಅಂತಂದರೆ ಎಕ್ಸಾಂಪಲ್ ಬಾಳೆಹಣ್ಣು ಸುಲಿದಿರೋ ಬಾಳೆಹಣ್ಣು, ಆಮೇಲೆ ಅನ್ನ, ಈ ಥರ ಕೆಲವೊಂದು ವಸ್ತುಗಳು ಆ ಕೊಳದಿಂದ ಎದ್ದು ಬರುತ್ತೆ. ಮೇಲೆ ತೇಲ್ಕೊಂಡು ಬರೋ ವಸ್ತುಗಳಿಂದ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಏನು ಅಂತ ಹೇಳಿ ಆಗುತ್ತೋ ಆಗಲ್ವೋ, ಶುಭ ಸೂಚನೆನೋ ಇಲ್ವೋ ಅಂತ ಹೇಳಿ ಅದ್ರ ಮೂಲಕ ಹೇಳ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾದಮೇಲೆ ಒಂದು ಫೋಟೋ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 4:15 ಆಗಿತ್ತು. ನಾವು ಬೆಳಿಗ್ಗೆ ಹೊಲಕ್ಕೆ ಹೋಗಿ ಬಂದು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಮಗೆಲ್ಲ ರೆಸ್ಟ್ ಬೇಕಾಗಿತ್ತು, ಆದರೆ ನನ್ನ ಮಗಳಿಗೆ ಯಾವ ರೆಸ್ಟು ಬೇಡವಾಗಿತ್ತು. ಅವಳ ಪಾಡಿಗಳು ಆಟ ಆಡ್ತಾ ಇದ್ಲು. ಅವಳ ಜೊತೆ ನಾವು ಸ್ವಲ್ಪ ಹೊತ್ತು ಆಟ ಆಡಿ ಅವತ್ತಿನ ದಿನ ನಾವು ಮುಗಿಸಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ದಯವಿಟ್ಟು ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.